ಆ ಥರನಾದ್ರು ಇದ್ದು ರೀ. ಜೊತೆಗೆ ಇದು ಸರ್ ಆಂತರಿಕವಾಗಿ ಸರ್ ಕೌಟುಂಬಿಕ ಕಲಹಗಳನ್ನು ಭಾಳ ಇದ್ದು ರೀ. ಹೀಗಾಗಿ ಪಾಪ ರೀ ನಾವು ಹಿಂಗಾಗಿ ಸರ್ ನಾವು ಮಾಡಬಾರ್ದು ಅಂತಿಲ್ರಿ, ನಮಗೂ ಗೊತ್ತಿತ್ತು ಹೆಂಗಾಯ್ತು ಆತ್ರಿ ಹಿಂಗಾಗಿ ಇದಾಯ್ತು ರೀ. ಅವ್ರ ವಿಚಾರಣಾ ಕೈದಿಗಳು ಸರ್ ಅಂದರೆ ಅವರೇನು ಆರೋಪಿಗಳಲ್ಲ ರೀ, ಅಪರಾಧಿಗಳು ಅಲ್ಲ ರೀ, ಇನ್ನೂ ಅವರು ಒಳಗೆ ಹೋಗಿದ್ರೆ ವಿಚಾರಣಾಧೀನ ಕೈದಿಗಳು ಅಂತೇಳಿ ಅವ್ರು ಕರೀತಾರೆ ರೀ. ಅಲ್ಲಿ ಜೈಲಿಗೆ ಇಡುತ್ತಂದ್ರೆ ಅವರು ಮನ ಪರಿವರ್ತನೆ ಮಾಡುವಂಥ ಕಾರ್ಯವನ್ನು ಅಲ್ಲಿ ಅಧೀಕ್ಷಕರು ಮಾಡ್ತಾರೆ. ಯಾರು ಯಾವ ರೀತಿಯಾಗಿ ಅವ್ರ ಮನ ಪರಿವರ್ತನೆ ಮಾತಾಡಿದ್ರೆ ಸರ್ ವಿಶೇಷವಾಗಿ ನಮ್ಮ ಡಾಕ್ಟರ್ ಸುರೇಶ್ ಹನಗಂಡಿಯವರು ಸರ್, ಅವರು ವಿಶೇಷವಾಗಿ ಈಗ ಕೈದಿಗಳ ಒಂದು ಯಾಕೆ ಕೈದಿಗಳು ಇದಾಗ್ತಾರೋ ಅವ್ರ ಮನ ಪರಿವರ್ತನೆ ಹೆಂಗಾಗತ್ತೆ ರೀ. ಮತ್ತು ಒಂದು ನಮ್ಮ ಶ್ರೀಕೃಷ್ಣ ಪಾರಿಜಾತದ ಒಬ್ಬ ಕಲಾವಿದನ ಒಂದು ದೃಷ್ಟಾಂತ ಕೊಟ್ರಿ. ಬಡ್ಕುಂದಿ ಬಸಪ್ಪ ಅನ್ನುವಂಥ ಕಲಾವಿದ ರೀ, ಅದೇನು ಮನುಷ್ಯಾಗ ರೀ ಮಾಡ್ಬೇಕಂತೇಳಿ ಮಾಡಂಗಿಲ್ಲ ರೀ, ಅದು ಒಂದು ಲಯದೊಳಗೆ ತಾಳ ತಪ್ಪಿದಾಗ ರೀ ಅವ್ರ ತಾಳಿಂದ ಕೂಡಲೇ ಆ ಕಲಾವಿದನ ಸತ್ತು ಬಿಟ್ಟದನು. ತಂತ್ರ ಅವ್ರಿಗೆ ಏನಾಯ್ತು ಆಗಿನ ಒಂದು ಬ್ರಿಟಿಷ್ ಸರ್ಕಾರದಾಗ ಅವ್ರಿಗೆ ಜೀವಾವಧಿ ಶಿಕ್ಷೆ ಇಲ್ಲ ರೀ, ಅವ್ರಿಗೆ ಕಲ್ಲ ಶಿಕ್ಷಣ ಆಗಿಬಿಡ್ತದೆ. ಒಂಥರ ನ್ಯಾಯಾಧೀಶರು ನಿಮ್ಮ ಕೊನೆ ಆಸೆ ಏನು ಅಂತ ಕೇಳಿದಾಗ ರೀ, ಏನಿಲ್ಲ ಸಾಹೇಬ್ರೆ ನ್ಯಾಯ ಸಹಾಯಕ ಮಾಡೋದಿಲ್ಲ, ಮತ್ತು ನಾನು ಇನ್ನೊಮ್ಮೆ ನಿಮ್ಮ ಮುಂದೆ ಪಾರಿಜಾತ ಪ್ರದರ್ಶನ ಮಾಡ್ತೇನೆ ಅಂತ ಕೇಳ್ಕೊಂಡಾಗ ಮತ್ತು ಕೊನೆ ಇಚ್ಛಾ ಅಂದಕೂಲೆ ಅವ್ರು ಪ್ರದರ್ಶನಕ್ಕೆ ಏರ್ಪಾಡು ಮಾಡ್ತಾರೆ. ಯಾಕಂದ್ರೆ ಸರ್ ಈಗ ನಮ್ಮ ಕೃಷ್ಣ ಪಾರಿಜಾತ ಮತ್ತು ಬರೋದು ಇಲ್ಲಿ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಕ್ಕೆ ಒಳಪಟ್ಟಂಥ ಇದಕ್ಕಲ್ಲಿ ರೀ, ಇಲ್ಲಿ ರಾಗ ತಾಳ ಲಯಬದ್ಧವಾಗಿರ್ಬೇಕು. ಒಬ್ಬರು ಏನಾದ್ರು ಒಂದು ಸ್ವಲ್ಪ ಹೋತಂದ್ರೆ ಇದು ಫೇಲ್ ಆಗತ್ತೆ ರೀ. ಆ ಒಂದು ಸನ್ನಿವೇಶನ ಪ್ರದರ್ಶನ ಮಾಡ್ತಾ ಇವ್ರು ಹೇಳಿಟ್ಟಿದ್ರಿ ಈ ಗೊಲತೆ ಸನ್ನಿವೇಶ ರೀ. ಆವಾಗ ಒಂದು ರಾಗ ಇದು ಹಾಡ್ತಾರೋ ಇದು ತಪ್ಪು ಅಂದ್ಕೊಳ್ಳಿ ಆವಾಗ ಇವರು ಕೈಯಾಗ ತಾಳ ಎತ್ತಿ ಬಿಡ್ತಾರೆ. ಹಿಂಗಾದ ಕೂಡಲೇ ನಾನು ಆಕೆ ಕಲ್ಲು ಉದ್ದಿನ ಇದನ್ನು ತಾಳ ಉದ್ದಿನ ಕರೆ ರೀ, ನಾನು ನಿಜವಾಗಿ ಇದನ್ನು ಮಾಡಿಲ್ಲ